ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋದಲ್ಲಿ ಎದೆಗೆ ಬಿದ್ದ ಅಕ್ಷರ ಈ ಪಾಠದ ರಸಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ. ದೇವನೂರು ಮಹಾದೇವ ರವರ ಸ್ಥಳ: ದೇವನೂರು, ದಾರದಹಳ್ಳಿ, ಕಾಸರಗೋಡು, ಶಿಕಾರಿಪುರ. ಸರಿಯಾದ ಉತ್ತರ ದೇವನೂರು. ದೇವನೂರು ಮಹಾದೇವರವರ ಕಾಲ 1949, 1947, 1948, 1946. ಸರಿಯಾದ ಉತ್ತರ 1948. ದೇವನೂರು ಮಹಾದೇವರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ನಂಬಿಕೆಯ ನೆಂಟ, ಒಡಲಾಳ, ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ. ಸರಿಯಾದ ಉತ್ತರ ಕುಸುಮಬಾಲೆ. ಇವುಗಳಲ್ಲಿ ಯಾವುದು ದೇವನೂರು ಮಹಾದೇವರವರ ಕೃತಿ ಅಲ್ಲ? ಗಣೇಶ ದರ್ಶನ, ಗಾಂಧಿ ಮತ್ತು ಮಾವೋ. ಇಲ್ಲಿ ಮಾವ ಅಂತಿದೆ, ಅದು ಮಾವೋ. ದ್ಯಾವನೂರು, ನೋಡು ಮತ್ತು ಕೂಡು. ಸರಿಯಾದ ಉತ್ತರ ಗಣೇಶ ದರ್ಶನ. ಗುಡಿ ಮನೆ ಪದದ ಸಮಾನಾರ್ಥ: ಗುಡಿಸಲು, ಮನೆ, ದೊಡ್ಡ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ಸರಿಯಾದ ಉತ್ತರ ಚಿಕ್ಕ ದೇವಸ್ಥಾನ. ಮನೆ ಮಂಚಮ್ಮ ಯಾರು? ಮುದುಕಿ, ಗ್ರಾಮದೇವತೆ, ಯುವತಿ, ಒಬ್ಬ ಮಹಿಳೆ. ಸರಿಯಾದ ಉತ್ತರ ಗ್ರಾಮದೇವತೆ. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಫ ಗು ಹಳಕಟ್ಟಿ, ಅಶೋಕ ಪೈ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ. ಸರಿಯಾದ ಉತ್ತರ ಫ ಗು ಹಳಕಟ್ಟಿ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗಯ್ಯ, ಊರಿನ ಜನ, ಅಶೋಕ ಪೈ, ದೇವನೂರು ಮಹಾದೇವ. ಸರಿಯಾದ ಉತ್ತರ ಡಾಕ್ಟರ್ ಸಿದ್ಧಲಿಂಗಯ್ಯ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ತಮ್ಮ ಪ್ರಜ್ಞೆ, ತಮ್ಮ ವಿನಯ, ತಮ್ಮ ಆರಾಧ್ಯ ದೈವ, ತಮ್ಮ ಅಹಂಕಾರ. ಸರಿಯಾದ ಉತ್ತರ ತಮ್ಮ ಪ್ರಜ್ಞೆ. ಅಶೋಕ ಪೈ ಅವರ ವೃತ್ತಿ ಯಾವುದು? ಸಾಹಿತಿ, ಪೊಲೀಸ್, ಶಿಕ್ಷಕರು, ಮನೋವೈದ್ಯರು. ಸರಿಯಾದ ಉತ್ತರ ಮನೋವೈದ್ಯರು. ಏನ್ರಯ್ಯ, ಏನು ಮಾಡ್ತಾ ಇದ್ದೀರಿ ಎಂದು ಹೇಳಿದವರು ಯಾರು? ಗ್ರಾಮದೇವತೆ, ಊರಿನ ಜನ, ಬುದ್ಧ, ಲೇಖಕರು. ಸರಿಯಾದ ಉತ್ತರ ಗ್ರಾಮದೇವತೆ. ಕೊಡು, ಉಣ್ಣು, ಓಡು, ಮುಚ್ಚು. ಇವುಗಳಲ್ಲಿ ಅಕರ್ಮಕ ಧಾತುವಿಗೆ ಉದಾಹರಣೆ: ಮುಚ್ಚು, ಕೊಡು, ಉಣ್ಣು, ಓಡು. ಸರಿಯಾದ ಉತ್ತರ ಓಡು. ಆಶೀರ್ವಾದ, ಅಪ್ಪಣೆ, ಆಜ್ಞೆ ಇವುಗಳು ತೋರುವಾಗ ಈ ಕ್ರಿಯಾರೂಪವನ್ನು ಬಳಸುತ್ತೇವೆ: ಕ್ರಿಯಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ. ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾರೂಪ. ದ್ವಿತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥವಿದು: ಕರಣಾರ್ಥ, ಇಲ್ಲಿ ಕಾರಣಾರ್ಥ ಅಂತಿದೆ, ಕರಣಾರ್ಥ, ಕರ್ಮಾರ್ಥ, ಸಂಪ್ರದಾನ, ಕರ್ತಾರ್ಥ. ಸರಿಯಾದ ಉತ್ತರ ಕರ್ಮಾರ್ಥ. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಯ ಪದ: ಮಾತೃಶ್ರೀ, ತೀರ್ಥರೂಪ ಸಮಾನ, ಮಾತೃಶ್ರೀ ಸಮಾನ, ತೀರ್ಥರೂಪ. ಸರಿಯಾದ ಉತ್ತರ ತೀರ್ಥರೂಪ. ಧನ್ಯವಾದಗಳು. ನಮಸ್ಕಾರ.